ಭಾಲ್ಕಿಯ ಹಿರಿಯ ಚೇತನ ಮಾಜಿ ಸಚಿವ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರಕ್ಕೆ ಇಂದು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕ್ರಿಯಾ ಸಮಾಧಿಯನ್ನು ನೆರವೇರಿಸಲಾಯಿತು. ತಮ್ಮ ಜೀವಿತ ಅವಧಿಯುದ್ದಕ್ಕೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ ಖಂಡ್ರೆ ಅವರ ಅಂತ್ಯಕ್ರಿಯೆಯನ್ನು ಅವರ ಇಚ್ಛೆಯಂತೆಯೇ ಭಾಲ್ಕಿ ಅವರ ನಿವಾಸದ ಆವರಣದಲ್ಲಿರುವ ಅವರ ಪತ್ನಿ ಲಕ್ಷ್ಮೀ ಬಾಯಿ ಅವರ ಸಮಾಧಿಯ ಪಕ್ಕದಲ್ಲಿಯೇ ನೆರವೇರಿಸಲಾಯಿತು. ಶಾಂತಿಧಾಮ ಆ ಹೆಸರು. ಇನ್ನು ಆಪ್ತರು, ಕುಟುಂಬಸ್ಥರು, ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಅಂತಿಮ ವಿದಾಯವನ್ನ ಕೋರಲಾಯಿತು. ಇನ್ನು ವೀರಶೈವ ಲಿಂಗಾಯತ್ ಸಂಪ್ರದಾಯದ ಬಿಗಿ ನಿಯಮಗಳಂತೆ ಅಂತಿಮ ವಿಧಿವಿಧಾನಗಳು ನಡೆದವು. ಈ ಒಂದು ಕ್ರಿಯಾ ಸಮಾಧಿಯಲ್ಲಿ ವಿಶೇಷವಾಗಿ ಒಂದಿಷ್ಟು ನಾವು ಗಮನಿಸಬೇಕಾಗಿರೋದು, ಅಂತ್ಯಕ್ರಿಯೆಯಲ್ಲಿ ಸುಮಾರು 10,000 ವಿಭೂತಿ ಬಿಲ್ಲೆಗಳು, 2 ಕ್ವಿಂಟಾಲ್ ಉಪ್ಪು, ಹೂವು, ಬಿಲ್ವ ಪತ್ರೆಗಳನ್ನು ಬಳಸಲಾಯಿತು. ಸಮಾಧಿ ಸ್ಥಳದಲ್ಲಿ ಮೊದಲೇ ಸಂಗ್ರಹಿಸಲಾಗಿದ್ದಂತಹ ವಿಭೂತಿ ಮತ್ತು ಉಪ್ಪಿನ ಪದರಗಳ ನಡುವೆ ಪಾರ್ಥಿವ ಶರೀರವನ್ನು ಕೂರಿಸುವ ಮೂಲಕ ಕ್ರಿಯಾ ಸಮಾಧಿಯನ್ನು ನೆರವೇರಿಸಲಾಯಿತು. ಇನ್ನು ಭಾಲ್ಕಿಯ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಈ ಸಂಪೂರ್ಣ ಪ್ರಕ್ರಿಯೆಯ ನೇತೃತ್ವವನ್ನು ವಹಿಸಿದರು. ಅಂತ್ಯಕ್ರಿಯೆಯ ಉದ್ದಕ್ಕೂ ಮಠದ ಭಕ್ತರು ಮತ್ತು ಶ್ರೀಗಳಿಂದ ವಚನ ಪಠಣ ಹಾಗೂ ಮಂತ್ರಘೋಷಗಳು ಮೊಳಗಿದವು. ಕಾಯಕ ಯೋಗಿ ಒಬ್ಬರ ನಿರ್ಗಮನಕ್ಕೆ ಇಡೀ ಭಾಲ್ಕಿ ಪಟ್ಟಣ ಸಾಕ್ಷಿಯಾಯಿತು. ಸಚಿವರಾದ ಈಶ್ವರ್ ಖಂಡ್ರೆ ಸೇರಿದಂತೆ ರಾಜಕೀಯ ಹಾಗೂ ಧಾರ್ಮಿಕ ಕ್ಷೇತ್ರದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಂತಿಮ ನಮನವನ್ನ ಸಲ್ಲಿಸಿದರು ಮತ್ತು ಎಲ್ಲ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಅಂತ್ಯಕ್ರಿಯೆ ನಡೆಯಿತು.